ನಾಳೆ ಬ್ರಾಹ್ಮಿ ಮುಹೂರ್ತ ಬೆಳಗ್ಗೆ 3:45 ಬಂದ್ಬಿಡಿ. ಮಾರ್ನಿಂಗ್ 3:45. ಹೌದು ಹೌದು. ಜೊತೆಗೆ ಹೀರೋಯಿನ್ ಕರ್ಕೊಂಡ್ಬರ್ಬೇಕು. ಹೀರೋಯಿನ್ ನಾವು ಮತ್ತೊಂದು ಪ್ರ್ಯಾಂಕ್ ಮಾಡೋಣ. ಯಾರು ಮಾಡೋಣ? ಸೊ ಹೀರೋಯಿನ್ ಆಯ್ತು. ಇವಾಗ ಯಾರಿಗೆ ಮಾಡ್ಬೋದು ಅಂದ್ರೆ ಚೆನ್ನಾಗಿ ಮಾತಾಡೋರು ನಮ್ಮ ಮೂವಿಲಿ ಒಬ್ರು ಇದ್ದಾರೆ. ಆಕ್ಚುಲಿ ಅವ್ರ ಡೈಲಾಗ್ಸ್ ಹಂಗೆ ಇದೆ ನಮ್ಮ ಮೂವಿಲಿ. ಹೌದಾ? ಫುಲ್ ಕಾಮಿಡಿ ಮಾಡ್ಕೊಂಡು ಜೋಕ್ ಮಾಡ್ಕೊಂಡು ಆದ್ರೆ ಸೀರಿಯಸ್ ಆಗೋ ಆಗ್ತಾರೆ. ಸೀರಿಯಸ್ ಆಗೋ ಟೈಮಲ್ಲಿ ಜಿ ಮಾಡಿ ಜಿ. ಓಕೆ, ನೀವೆಲ್ಲ ನೋಡಿರ್ತೀರಾ, ಒಂದೊಳ್ಳೆ ಕಾಮಿಡಿ ನಟ. KGF ಅಲ್ಲೂ ಕೂಡ ಮಾಡಿದ್ದಾರೆ. ಜಿ ಅವ್ರಿಗೆ ಮಾಡೋಣ ಬನ್ನಿ. ಹಲೋ ಸರ್, ನಮಸ್ತೆ. ಜಿ ಅವರಾ? ಹೌದು, ನಾನು ಪ್ರಭಾಕರ್ ಅಂತೇಳಿ ಮಾತಾಡ್ತಾ ಇರೋದು. ಇದು ಎಲ್ಲಿದ್ದೀರಿ ಸರ್? ಶೂಟಿಂಗ್ ಅಲ್ಲಿ ಇದ್ದೆ. ಒಂದು 2 ನಿಮಿಷ ಮಾಡಿ. 2 ನಿಮಿಷನಾ? ಲಾರೆನ್ಸ್ ಅವ್ರ ನಂಬರ್ ಕೊಟ್ರು. ಒಂದು ನಿಮಿಷ ಮಾಡ್ತೀನಿ. ಅದು ಟೇಕಲ್ ಇದ್ರೆ ಏನು ಕೇಳಿಸ್ತಾ ಇಲ್ಲ. ಹೌದಾ? ಆಯ್ತು ಮಾಡಿ. ಟೇಕಲ್ಲಿದ್ದಾರೆ. A few moments later. ಅವರೇ ಮಾಡ್ತಾ ಇದ್ದಾರೆ. ಹಲೋ ಹಲೋ, ಸರ್ ಹೇಳಿ. ಜಿ ಅವರಲ್ವಾ? ಹೌದು ಸರ್. ಸರ್, ಅದೇ ಲಾರೆನ್ಸ್ ಅವರು ನಮಗೆ ನಂಬರ್ ಕೊಟ್ರು, ಅಸೋಸಿಯೇಟ್ ಡೈರೆಕ್ಟರ್. ಅದೇ ನಾವು ಒಂದು ಕತೆ ನೋಡ್ತಾ ಇದ್ವಿ, ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡೋಣ ಅಂತ ಹೇಳಿ. ಅದಕ್ಕೆ ನಿಮ್ಗೆ ಏನೋ ಇಂಟ್ರೆಸ್ಟ್ ಇದೆ, ಯಾವುದೋ ಕತೆ ಇದೆ ಅಂತ ಹೇಳ್ತಾ ಇದ್ರು. ಈಗ ಯಾವ ಸಿನಿಮಾ ಸರ್ ಮಾಡ್ತಿರೋದು ನೀವು ರೈಟ್ ನಾವು? ಯಾವುದು? ರಿಕ್ಕಿ ಅಂತನಾ? ಅದು ಬಂದು ತುಂಬಾ ವರ್ಷಗಳಾಗಿದೆಯಲ್ಲ ಸರ್. ಅದು ಇವ್ರದ್ದು ತಾನೆ, ರಿಷಬ್ ಶೆಟ್ಟಿ ಅವ್ರದ್ದು, ಇದು ರಕ್ಷಿತ್ ಶೆಟ್ಟಿ ಅವ್ರದ್ದು. ಬಂದ್ರ? ಅದು ರಕ್ಷಿತ್ ಶೆಟ್ಟಿ ಅವ್ರದಲ್ವಾ ಸರ್? ರಿಲೀಸ್ ಆಯ್ತಲ್ಲ ಅದು? ಅಯ್ಯೋ, ಓಕೆ. ಜಿ ಕಟ್ ಮಾಡಿಬಿಟ್ರು, ಮತ್ತೆ ನಾವೇ ಕಾಲ್ ಮಾಡಿ ಈಗ ಜಿಗೆ ಚಾರ್ಜ್ ಮಾಡೋಣ ಬನ್ನಿ. ಹಲೋ ಸರ್, ಬೇಜಾರು ಮಾಡ್ಕೋಬೇಡಿ. 2 ನಿಮಿಷ ಮಾಡ್ತೀನಿ ಸರ್. ಏನ್ರಿ ನೀವು ಮಾಡ್ದಾಗೆಲ್ಲ 2 ನಿಮಿಷ ಅಂತ ಹೇಳ್ತೀರ? ಸರ್ ಅದಕ್ಕೆ ನಿಮ್ಗೆ ಇಂಟ್ರೆಸ್ಟ್ ಇದೆ ಇಲ್ಲೋ ಹೇಳ್ಬಿಡಿ ಇವ್ರೆ, ಇಲ್ಲ ಅಂದ್ರೆ ನಾನು ಮಾಡಕ್ ಹೋಗಲ್ಲ. ಅವ್ರ ಟೇಕ್ ಅಲ್ಲಿ ಫುಲ್ ಟೆನ್ಷನ್ ಆಗಿ ಟೇಕ್ ಮಾಡ್ತಾ ಇರ್ತಾರೆ. ಹೌದು. A few moments later. ಹಲೋ ಸರ್, ಬೇಜಾರು ಮಾಡ್ಕೋಬೇಡಿ. ಅದು ಟೇಕ್ ಅಲ್ಲಿ ಇದ್ದೆ, ಅಲ್ಲ ಅವರು ಸಡನ್ ಆಗಿ ಬೇಜಾರು ಹಂಗಾಗಿ ಕಟ್ ಮಾಡಿದೆ. ಅಲ್ಲಲ್ಲ, ಒಂದ್ಸಲಿ 2 ಸರಿ ನೀವು ಪದೇ ಅದೇ ತರ ಹೇಳ್ತಾ ಇದ್ರೆ ಇನ್ನ ಬೇಜಾರಾಗಲ್ವೇ? ಹೌದೌದು, ಕರೆಕ್ಟ್ ಸರ್. ಇಲ್ಲ, ಫಸ್ಟ್ ನೀವು ಮಾಡಿದಾಗ ಬಿಡಿ, ಕತೆ ಯಾಕೆ ಇವಾಗ, ನಾವು ಸುಮ್ನೆ ಕೇಳ್ತಾನೆ ಇರ್ತೀವಿ. ನೀವು ಬೇಕು ಅಂತ ಮಾಡಿದ್ ಗೊತ್ತು ನನಗೆ, ಬಟ್ ಯಾರಿಗೂ ಈ ತರ ಮಾಡಕ್ ಹೋಗ್ಬಿಡಿ ಇವ್ರೆ. ಸರ್, ಬೇಕಂತ ಕರೆಕ್ಟ್ ಖಂಡಿತ ಮಾಡಿಲ್ಲ ಸರ್. ಇಲ್ಲ ಒಂದ್ಸಲಿ ಸರಿ 2 ಸಲ ಸರಿ ತೋರಿಸ್ತೀನಿ, ವಿಡಿಯೋ ಕಾಲ್ ಮಾಡಿ ತೋರಿಸ್ಲ. ಥೋ ನಾನು ವಿಡಿಯೋ ಎಲ್ಲ ಬೇಡಿ. ಮತ್ತೆ ಸರ್, ನನ್ಗೆ ನೀವೇ ನಂಬರ್ ತಗೊಂಡು ಫೋನ್ ಮಾಡಿದಾಗ ನಾವ್ ಆತರ ಹೇಳಕ್ ಆಗತ್ತ ಸರ್? ನೀವೇ ಮಾಡಿದೀರಾ? ನಾನ್ ಮಾಡಿದ್ ತಪ್ಪ ಹಂಗಾರೆ? ಈಗ ಹಂಗ ಅನ್ಕೊಂಬೇಡಿ, ದಯವಿಟ್ಟು ಬೇಜಾರು ಮಾಡ್ಕೊಂಬೇಡಿ. ಅದು ಸಡನ್ ಆಗಿ ಮಾತ್ರ ಮಾತಾಡ್ತಿರುವಾಗ ಅದು ಟೇಕ್ ಇಟ್ಟಿರ್ಲಿಲ್ಲ, ಅದಕ್ಕೆ ನಾನ್ ಮಾಡೋಣ ಅಂತ ಮಾಡಿದೆ. ಆಮೇಲೆ ಅವರು ಸಡನ್ ಆಗಿ ಕರೆದ್ರು, ಬ್ಯಾಕ್ ಡ್ರಾಪಿಗೆ ಬೇಕು ಅಂತ, ಹಂಗಾಗಿ ಕಟ್ ಮಾಡಿದೆ ಸರ್. ಹಂಗಾರೆ ನಮ್ ಫೋನು ಬೆಲೆ ಇಲ್ಲ ಸರ್. ಅದಕ್ಕೇನೆ ಸರ್ ಫೋನ್ ಹೇಳಿದ್ದಲ್ಲ ಸರ್, ಹೇಳ್ಬಿಟ್ಟು ಕಟ್ ಮಾಡಿದ್ದೇನೆ ಸರ್ ನಿಮ್ಗೆ. ಅಲ್ಲ, ಹೇಳ್ದೇನು ಕಟ್ ಮಾಡಿದ್ರು ತೊಂದರೆ ಇರ್ತಿರ್ಲಿಲ್ಲ, ಬಟ್ ಹಂಗ ಹೇಳಿ ಪದೇ ಆಗಿರೋ ಗಾಯಕ್ಕೆ ಚುಚ್ತಿರಲ್ಲ, ತುಂಬಾ ನೋವಾಗುತ್ತೆ. ಅದಕ್ಕೆ ಗಾಯ ಮಾಡ್ಕೋಬೇಕು ಸರ್. ಅದು ಟೇಕ್ ನಡೀತಾ ಇತ್ತು. ನಿಮಗೆ ಸಿನಿಮಾ ಗೊತ್ತಲ್ಲ ಸರ್, ನಿಮ್ಗೆ ಸಡನ್ ಆಗಿ ಕರೆದಕ್ಕೆ ಹಂಗ್ ಮಾಡಿದೆ. ಸಿನಿಮಾ ಗೊತ್ತಿಲ್ಲ ಸರ್ ನನಗೆ. ಸಿನಿಮಾ ಗೊತ್ತಿದ್ರೆ ನಾನೇ ಯಾಕೆ ಈ ತರ ಇರ್ತಿದ್ದೆ ನಾನು? ಹೋಗ್ಲಿ ಬಿಡಿ. ಕತೆ ಏನ್ ಮಾಡ್ಕೊಂಡಿದ್ರಿ ಸರ್? ನೀವು ಸಿಗ್ತೀರ ಅಂದ್ರೆ ನೇರವಾಗಿ ಬಂದು ಮಾತಾಡ್ತೀನಿ ಸರ್. ಸರಿ, ನೀವು ಸಿಗ್ತೀನಿ ಅಂತ ಅನ್ಬಿಟ್ಟು 1 ನಿಮಿಷ ಬಿಟ್ಟು ಮಾಡ್ತೀನಿ ಅಂತಂದ್ರೆ ಎಲ್ಲಿ ಸಿಕ್ಕೋದು ಸರ್? ಹೇಳಿದ್ನಲ್ಲ ಸರ್, ಹೋಗ್ಲಿ, 1 ಲೈನ್ ಹೇಳಿ ಸರ್. ನೇರವಾಗಿ ಸಿಕ್ ಮಾತಾಡ್ತೀನಿ ಸರ್. ನೀವು ಯಾವಾಗ ಸಿಗ್ತೀರಿ ಹೇಳಿ, ನಾನೇ ಬರ್ತೀನಿ ಸರ್. ನಾಡಿದ್ದು ಏನಾದ್ರು ಸಿಗ್ತೀರಾ ಸರ್? ಸಿಗ್ತೀನಿ, ಬಟ್ ಸಿಕ್ತಾಗ್ಲೂ ನೀವು 1 ನಿಮಿಷ ಅಂತಂದ್ರೆ ನಾನು ಮುಂಚೆನೆ ನನಗೆ ವ್ಯವಹಾರ ಬಿಟ್ಬಿಟ್ಟು ಬಂದಿರ್ತೀನಿ ಇವ್ರೆ. ನೀವು ನಮ್ಮ ಪುನಃ ಆಮೇಲೆ ಬೇರೆ ತರ ಆಯ್ತು ಅಂತಂದ್ರೆ ನನಗೂ ಇದಾಗತ್ತೆ.
ಅದಕ್ಕೆ ಕರೆಕ್ಟಾಗಿ ಹೇಳೋದನ್ನ ನೀವು, ಅಥವಾ ಒನ್ ಲೈನ್ ಏನು ಅಂತ ಹೇಳಿ ನಾನು ಮುಂದುವರಿಬೋದಾ ಇಲ್ವೋ ಅಂತ ನಾನು ಯೋಚನೆ ಮಾಡ್ತೀನಿ. ಸರ್ ನೀವು ಲಾರೆನ್ಸ್ ಸರ್ ಹತ್ರ ಕೇಳಿ ಬೇಕಾದ್ರೆ, ನೀವು ನಾನು ಆತರ ಮನುಷ್ಯ ಅನ್ಸಿದ್ರೆ ಬಿಟ್ಟೇ ಬಿಡಿ ಸರ್ ಬೇಕಾದ್ರೆ. ನಾನು ಆತರ ಮಾಡಲ್ಲ ಸರ್, ಒಂದು ರೆಸ್ಪೆಕ್ಟ್ ಇದೆ ಪ್ರೊಡ್ಯೂಸರ್ಸ್ ಮೇಲೆ, ನಿಮ್ಮ ಮೇಲೂ ರೆಸ್ಪೆಕ್ಟ್ ಇದೆ. ನಾನು ಬೇಕಂತಂತೂ ಖಂಡಿತ ಮಾಡಿಲ್ಲ, ನಿಮಗೆ ಆತರ ಬೇಕಂತಲೇ ಮಾಡಿದೀನಿ ಅಂತ ಅನ್ಸಿದ್ರೆ ನಾವು ಏನ್ ಮಾಡಕ್ಕಾಗಲ್ಲ. ಅಲ್ಲ ಈ ತರ ನೀವು ಮೊಕ್ಕ ಕೊಡ್ದಂಗೆ ಮಾತಾಡ್ಬೇಡಿ ಆಯ್ತಾ. ಏನು ಮಾಡಕ್ಕಾಗಲ್ಲ ಅಂತ ಅಂದ್ರೆ ಏನ್ ನೀವು ಮಾತಾಡ್ತೀರ ಅರ್ಥ ಏನು? ಅಲ್ಲ ಸರ್, ಹಂಗ ಅನ್ಕೋಬೇಡಿ ಅಂತ ಹೇಳ್ತಾ ಇದ್ದೀನಿ. ಅದಕ್ಕೆ ನೀವ್ ಹೇಳ್ಬಿಟ್ಟು ಅನ್ಕೋಬೇಡಿ ಅಂತ ಅಂದ್ರೆ ಒಂದ್ಸಲ ಸರಿ 2 ಸಲ ಸರಿ ಏನು ಒಬ್ಬೊಬ್ರು ಸೆಲ್ಫ್ ರೆಸ್ಪೆಕ್ಟ್ ಅಂತ ಇರುತ್ತೆ ಅಲ್ವಾ. ನೀವು ದೊಡ್ಡ ಆರ್ಟಿಸ್ಟ್ ಒಪ್ಕೋತೀನಿ ಸರ್, ನಾನು ನಿಮ್ಗೆ ಆತರ ಏನ್ ಮಾಡಿಲ್ಲ ಸರ್. ನೀವ್ ಯಾಕೆ ಹಂಗ ತಪ್ಪು ತಿಳ್ಕೊತಿದ್ರೆ ಗೊತ್ತಾಗ್ತಿಲ್ಲ ನಮ್ಗೆ. ಅಲ್ಲಲ್ಲ ಒಂದ್ಸಲಿ ಸರಿ ಇವ್ರೆ 2 ಸಲ ಸರಿ ಇವ್ರೆ ಅದ್ ಬಿಟ್ಬಿಟ್ಟು ನಿಮ್ಗೆ ಇದ್ ಮಾಡ್ತಾನೆ ಕೂತಿರ್ತೀನ ನಾನು. ಮಾಡ್ದಾಗ್ಲೆಲ್ಲ ಒಂದ್ ನಿಮಿಷ ಇರಿ ಅಂತ ಅಂದ್ರೆ ಏನ್ ಅರ್ಥ ಹೇಳಿ? ಅದು ಪ್ರೊಡ್ಯೂಸರ್ ಬೆಲೆ ಇಲ್ವಾ? ಆಯ್ತು ಸರ್, ತಪ್ಪಾಯ್ತು ಸರ್, ಸಾರಿ ಕೇಳಿದ ತಕ್ಷಣ ನಾನು ದೊಡ್ಡ ಮನುಷ್ಯ ಆಗ್ಬಿಡಲ್ಲ ಜಿಜಿ ಅವರೇ. ಅಂತ ಹೇಳ್ತಾ ಇದೀನಲ್ಲ ಸರ್, ಇನ್ನೇನ್ ಮಾಡಿ ಹೇಳಿ ಸರ್. ಇಲ್ಲ ನನ್ ಕಡೆ ತಪ್ಪಾಗಿದೆ ಸರ್. ನಿಮ್ ಮನ್ಸಿಗೆ ನೋವಾಗಿದ್ರೆ ದಯವಿಟ್ಟು ಕ್ಷಮೆ ಇರ್ಲಿ. ನಾನ್ ಬೈಕ್ ಅಂತಂತೂ ಮಾಡ್ಲಿಲ್ಲ. ದಯವಿಟ್ಟು ನಿಮ್ ಮನ್ಸಿಗೆ ಬೇಜಾರಾಗಿ ಮಾಡ್ಬೇಕು ಅನ್ನೋದು ಉದ್ದೇಶ ಅಲ್ಲ. ನಾನು ಆಮೇಲೆ ಬೇಕು ಅಂತಲೂ ಮಾಡ್ಲಿಲ್ಲ ಸರ್. ದಯವಿಟ್ಟು ನಿಮ್ ಮನ್ಸಿಗೆ ಬೇಜಾರಾಗಿದ್ರೆ ಕ್ಷಮೆ ಇರ್ಲಿ. ನಾನ್ ಬೇಕಂತಲೇ ಮಾಡಿಲ್ಲ ಅಂತ ಕೇಳ್ಕೊತಾ ಇದೀನಿ, ನಮ್ರವಾಗಿ ಕೇಳ್ಕೊತಾ ಇದೀನಿ ನಿಮ್ದು ಸಾರಿ ತಗೊಂಡೋಗಿ ಮೋರಿಗೆ ಹಾಕಿ ಅದಲ್ಲ ಆಯ್ತಾ. ನಾನೇನ್ ಕೇಳ್ದೆ ಹೇಳಿ, ಒಂದ್ ಲೈನ್ ಹೇಳಿ ಅಂತಂದ್ರೆ ಅದನ್ನು ಡೈರೆಕ್ಟ್ ಆಗಿ ಹೇಳ್ಬೇಕು ಅಂತೀರಾ? ನೇರವಾಗಿ ಸಿಕ್ಕು ಮಾತಾಡ್ತೀನಿ ಸರ್ ಅಂತ ಹೇಳ್ದೆ. ಯಾಕಂದ್ರೆ ಫೋನ್ ಅಲ್ಲಿ ಈಗ ಮತ್ತೆ ತಿರ್ಗಾ ಕರೆದ್ರೆ ನಾನು ಹೇಳ್ತಾ ಇರ್ತೀನಿ ಸರ್, ತಿರ್ಗಾ ಕರೆದ್ರೆ ಮತ್ತೆ ನಿಮ್ಗೆ ಕಟ್ ಮಾಡ್ಬೇಕಾಗತ್ತೆ, ಅದು ಡಿಸ್ಟರ್ಬ್ ಆಗುತ್ತೆ ಅನ್ನೋ ಕಾರಣಕ್ಕೆ ಸರ್. ಹಂಗ ನನ್ ಫೋನಿಗೆ ಬೆಲೆ ಇಲ್ಲ ಅಂದ್ರೆ ಬಿಡಿ. ನೀವು ಎಲ್ಲಿ ಇಟ್ಕೊಂಡಿದ್ದೀರಾ ಅಂತ ನಮ್ಗೆ ಈಗ ಮಾತಾಡ್ತೀನಿ ಬಿಡಿ ನಾನು ಲಾರೆನ್ಸ್ ಅವ್ರ ಹತ್ರ. ಇನ್ನೇನ್ ಹೇಳಿ ಅಂದ್ರೆ ನೀವೇ ಈ ತರ ಉಲ್ಟಾ ಸೀದಾ ಮಾತಾಡ್ಬಿಟ್ಟು ನನ್ಗೆ ಆತರ ಮಾತಾಡಿದ್ರೆ ಏನ್ ಹೇಳಿ ಅಂತಂದ್ರೆ, ದೇವ್ರು ಒಳ್ಳೇದ್ ಮಾಡ್ಲಿ ಬಿಡಿಯಪ್ಪ, ನಿನ್ ಮುಹೂರ್ತ ಇದ್ದ ದಿವಸ ಕರೀರಿ ನನ್ನ, 4 ಅಕ್ಷತೆ ಕಾಳು ಹಾಕ್ಬಿಟ್ಟು ಹೋಯ್ತೀನಿ, ಇನ್ನೇನ್ ಮಾಡ್ಲಿ. ಅಲ್ಲ ಸರ್, ಹಂಗೆ ಹೇಳಿದ್ರೆ ಏನ್ ಹೇಳಿ ಸರ್? ಇಲ್ಲ ಇವ್ರೆ, ನೀವೇನೇ ಈಗ ಬಾಯ್ ಬಿಡಕ್ಕೆ ರೆಡಿ ಇಲ್ಲ ಅಂತಂದ್ರೆ ನಾನೇನ್ ಮಾಡ್ಲಿ ಹೇಳಿ? ಇಷ್ಟೊಂದು ಇನ್ನ ಒಂದ್ ಚಿತ್ರ ಮಾಡಿಲ್ಲ ಏನಿಲ್ಲ, ನೀವು ಆಲ್ರೆಡಿ ನೀವು ಈ ತರ ನೀವು ಬಿಲ್ಡಪ್ ಕೊಡ್ತಾ ಇದ್ರೆ ಸರ್, ಬಿಲ್ಡಪ್ ಅಂತ ಹೋಗ್ಲಿ. ಇಂಡಸ್ಟ್ರಿಲಿ ಯಾರು ಮಾಡಿದಿರ ಕತೆ ಏನಾದ್ರು ಮಾಡಿ ಇಟ್ಕೊಂಡಿದ್ದೀರಾ? ಯಾರು ಮಾಡಿದಿರೋ ಕತೆ ಏನ್ ಮಾಡಿಲ್ಲ, ಯಾರು ಮಾಡಿದಿರೋ ಕೆಲಸ ಏನ್ ಮಾಡಿಲ್ಲ. ನಾನು ನೀವು ಹೇಳ್ತಿರಲ್ಲ, ಈಗ ನಿಮ್ ಡಿಸ್ಟರ್ಬ್ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ಹೇಳಿದೆ ಸರ್ ಅಷ್ಟೇ. ನೀವು ಡಿಸ್ಟರ್ಬ್ ಮಾಡ್ಬಿಟ್ಟು ಆಗ್ಬೇಡಿ ಅಂತಂದ್ರೆ ಹೆಂಗೆ ಇದು ಹೇಳಿ? ನೀವೇ ಒಬ್ರು ಪ್ರೊಡ್ಯೂಸರು, ನಾನ್ ಕತೆ ಹೇಳ್ಬೇಕು, ನೀವ್ ಈ ತರ ನಾನ್ ಪದೇ 1 ನಿಮಿಷ ಮಾಡ್ತೀನಿ ಕಟ್ ಮಾಡಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ ಹೇಳಿ? ಹೌದು, ಕರೆಕ್ಟ್. ಅದೇ ಹೇಳಿದಲ್ಲ ಸರ್, ದಾರಿ ತಪ್ಪಾಯ್ತು ಅಂತ. ನೇರವಾಗಿ ಸಿಕ್ಕು, ನೀವ್ ಯಾವಾಗ ಸಿಕ್ತು ನಿಮ್ ಟೈಮ್ ಹೇಳಿ ಸರ್. ನಾನು ನಾಡಿದ್ದು ಆದ್ರೆ ನೀವು ಎಷ್ಟೊತ್ತಿಗೆ ಹೇಳ್ತೀರ ಅಷ್ಟೊತ್ತಿಗೆ ಬಂದು ಭೇಟಿಯಾಗಿ ನಿಮ್ಗೆ ನೀವು ಹೇಳಿದ್ದೆ ಅಷ್ಟೇ. ಓಕೆ ಹಂಗಾದ್ರೆ ಒಂದ್ ಕೆಲಸ ಮಾಡಿ, ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಇಟ್ಕೊಳ್ಳಿ. ಆ ಟೈಮಲ್ಲೇ ನೀವು ಬಂದ್ ಕತೆ ಹೇಳಿ. ನಂದು ಲೊಕೇಶನ್ ಕಳಿಸ್ತೀನಿ, ನಾಗರಬಾವಿಲಿ. ನಾಡಿದ್ದು ಫ್ರೀ ಇರ್ತೀರಾ ಸರ್? ನಾಳೆ ಶೂಟಿಂಗ್ ಇದೆ ಸರ್. ನೋಡಿದ್ರ, ನೀವು ಹಂಗೂ ಬಗ್ಗಲ್ಲ ಹಿಂಗೂ ಬಗ್ಗಲ್ಲ, ಇದು ನಿಮ್ ಡೇಟ್ಗೆ ಇದ್ ಮಾಡ್ಕೊಂಡು ನಮ್ದು ಸ್ವಲ್ಪ ಕೋರೆ ಬಿಸ್ನೆಸ್ಸು, ಗ್ರಾನೈಟು ಆ ಥರ ಎಲ್ಲ ಇದೆ ಇವ್ರೆ. ನಾನು ಚಾಮರಾಜನಗರಕ್ಕೆ ಹೋಗ್ಬೇಕು. ಅದಕ್ಕೆ ಸರ್ ನೀವು ಎಷ್ಟೊತ್ತಿನಲ್ಲಿ ಇರ್ತೀರಿ? ಹೇಳಿದ್ನಲ್ಲ, ನಾಳೆ ಬ್ರಾಹ್ಮಿ ಮುಹೂರ್ತ ಬೆಳಗ್ಗೆ 3:45 ಬಂದ್ಬಿಡಿ. ಮಾರ್ನಿಂಗ್ 3:45. 3:45 ಸರ್? ಹೌದು. ಆಯ್ತು ಸರ್, ಬರ್ತೀನಿ ಸರ್. ಜೊತೆಗೆ ಹೀರೋಯಿನ್ ಕರ್ಕೊಂಡ್ಬರ್ಬೇಕು. ಹೀರೋಯಿನ್? ಹೌದು. ನೀವೇನು ಸರ್ ಕತೆ ರೆಡಿ, ಫಸ್ಟ್ ಕತೆ ಕೇಳಿ ಆಮೇಲೆ ಯಾವ ಹೀರೋಯಿನ್ ಅಂತ ಅಲ್ವಾ ನೋಡೋದು. ಕರೆಕ್ಟ್, ಬಟ್ ಹೀರೋಯಿನ್ ರೆಡಿ ಮಾಡಿದೀರಾ ಅಂತ ಹೇಳಿದ್ರು ಲಾರೆನ್ಸ್. ಇಲ್ಲ ಹೀರೋಯಿನ್ ಇಲ್ಲ, ಹೀರೋ ಯಾರು ರೆಡಿ ಮಾಡಿ ಸರ್. ಕತೆ ಒಂದಿದೆ, ಫಸ್ಟ್ ಕತೆ ಕೇಳಿ ಸರ್ ನೀವು. ಬಟ್ ನೀವ್ ಒಬ್ರೇ ಬಂದ್ಬಿಟ್ಟು ಕತೆ ಹೇಳಿದ್ರೆ ನಾನು ಹೆಂಗ್ ಒಪ್ಲಿ? ಕತೆ ನಾನು ಒಬ್ನೇ ಸರ್ ಬರ್ದಿರೋದು, ಅದಕ್ಕೆ ಒಬ್ನೇ ಬಂದು ಹೇಳ್ತೀನಿ ಸರ್. ನೀವ್ ಒಬ್ರೇ ಬರ್ದಿದ್ರಿ ಅಂದ್ಬಿಟ್ಟು ಎಲ್ಲಾ ಪಾತ್ರ ನೀವ್ ಒಬ್ರೇ ಮಾಡಕ್ಕಾಗುತ್ತಾ? ಬಟ್ ನನ್ಗೆ ನೋಡಿ ಜಿಜಿ ಅವರ ಹೀರೋಯಿನ್ ಕರ್ಕೊಂಡ್ಬಂದ್ ಕತೆ ಹೇಳಂಗಿದ್ರೆ ಹೇಳಿ. ಹೀರೋಯಿನ್ ಎಲ್ಲ ಕರ್ಕೊಂಡ್ಬರಕ್ಕಾಗಲ್ಲ, ನಾನು ಬಂದು ಹೇಳ್ತೀನಿ ಜೊತೆ. ಆಯ್ತು, ನಮ್ ಕೋ ಪ್ರೊಡ್ಯೂಸರ್ಗೂ ಹೇಳ್ಬಿಡಿ. ಆಯ್ತು ಸರ್, ತಗೊಳ್ಳಿ ಸರ್. ನಮಸ್ಕಾರ, ಹೇಳಿ ಸರ್. ನಮಸ್ಕಾರ. ಜಿಜಿ ಅವರೇ, ಒಂದ್ ಸ್ವಲ್ಪ ಬೇಜಾರಾಯ್ತು. ಯಾಕೆ ಸರ್? ಮತ್ತೆ ಸಿಗುವ, ನನ್ನ ಕರಿತಾ ಇದಾರೆ. ದೇವ್ರು ಒಳ್ಳೇದ್ ಮಾಡ್ಲಿ ನನಗೆ. ಯಾರಿಗೆ ಕರಿತಾ ಇದಾರೆ ಸರ್? ಏನ್ ಯಾರು ಕರೀತಾ ಇರೋದು ಹೇಳಿ? ನಿಮ್ನ ಶಾಟಿ ಕರಿತಾ ಇದಾರೆ. ಹೌದಾ? ಸರಿ, ಒಂದ್ ಮಾತು ಹೇಳ್ಬಿಡ್ತೀನಿ ಕೇಳಿ. ಕತೆನೇ ಬೇಡಿ, ಏನು ಬೇಡಿ. ಆಕ್ಚುಲಿ ನಾವು ರಕ್ಕಿ ಸಿನಿಮಾ ಪ್ರಮೋಷನ್ ಇದೀವಿ. ಹೌದಾ? ಕೋ ಪ್ರೊಡ್ಯೂಸ್ ಯಾರು ಅಂತ ಗೊತ್ತಾಯ್ತಾ? ಡೈರೆಕ್ಟರ್ ಸರ್ ಮಾತಾಡಿರೋದು. ಇಲ್ಲ, ಇದೇನ್ ಜಿಜಿ ಹಿಂಗ್ ಹೇಳ್ತಾ ಇದ್ದೀರಾ? ವಾಯ್ಸ್ ಕಂಡು ಹಿಡಿಯಕ್ಕಾಗ್ಲಿಲ್ವಾ? ಹೀರೋ ಸರ್. ಹಾಯ್ ಜಿಜಿ, ನಾನು ರಕ್ಕಿ ಮಾತಾಡ್ತಾ ಇರೋದು. ಸರ್ ಚೆನ್ನಾಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ ಜಿಜಿ, ನೀವ್ ಹೇಗಿದ್ದೀರಾ? ಥ್ಯಾಂಕ್ ಯು ಚೆನ್ನಾಗಿದ್ದೀನಿ ಸರ್. ವಿಚಿತ್ರವಾಗಿ ಪ್ರಮೋಷನ್ ಮಾಡ್ಬಿಟ್ರಲ್ಲ ನಾವು. 3 ಗಂಟೆಗೆ ಬರ್ಲೇಬೇಕು ನಾಳಿದ್ದು. ಈಗ ಯಾರು ಕರಿತಿಲ್ವಾ? ನಾನ್ ತಪ್ಪು
ತಿಳ್ಕೊಳಕ್ ಹೇಳಿದ್ ನಿಜವಾಗಿ. ಓಕೆ 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 ಥ್ಯಾಂಕ್ ಯು ಸೋ ಮಚ್ ಜಿಜಿ. Thank you so much, sir. ಬಹಳ ಖುಷಿ ಆಯ್ತು. ನಮ್ದು ರೆಕ್ಕಿನು ತುಂಬಾ ಚೆನ್ನಾಗಿ ಬಂದಿದೆ ಸಿನಿಮಾ. ಆಮೇಲೆ ಡೈರೆಕ್ಟರ್ ಸರ್ ನಮ್ಮ ವೆಂಕಟ ಭರದ್ವಾಜ್ ಸರ್ ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ. ಆಮೇಲೆ ಸರ್ ಹೊಸಬ್ರು ಅನ್ಸೋದಿಲ್ಲ ನಮ್ ರಿಕ್ಕಿ ಸರ್. ಚೆನ್ನಾಗಿ ಆಮೇಲೆ ಡೆಡಿಕೇಟಿವ್ ಆಗಿ ಮಾಡಿದ್ದಾರೆ. ಸೂಪರ್ ಸೂಪರ್. ಆಮೇಲೆ ಸಾಂಗ್ ಅಲ್ಲೆಲ್ಲ ಕ್ಯೂಟ್ ಆಗಿ ಕಾಣಿಸ್ತಾರೆ. ಆಮೇಲೆ ನಮ್ ಬಿ ಸುರೇಶ್ ಸರ್, ಆಮೇಲೆ ನಮ್ ಸಂಪತ್ ಸರ್ ಎಲ್ಲ ಒಳ್ಳೆ ಕಾಸ್ಟಿಂಗ್ ಇದೆ. ನಂದು ಒಳ್ಳೆ ಪಾತ್ರ ಇದೆ. ಒಂದ್ ಎಕ್ಸ್ಟ್ರಾ ಅಲ್ಲಿ ಮಾಡ್ಸಿದ್ರು ಸರ್ ನನಗೆ ಅವರು ಡೈರೆಕ್ಟರ್ ಸರ್. ಹೌದಾ, ಮುರಿದೋಗಿತ್ತು ಅಲ್ಲೇನಾರು? ಮುರಿದೋಗಿರೋದಲ್ಲ, ಹೊಸ್ತಾಗಿ. ಅಂದ್ರೆ ನನ್ ಕ್ಯಾರೆಕ್ಟರ್ ಡ್ರಾಕುಲಾ ಅಂತ. ಓ, ಅವ್ರಿಗೆ ಡ್ರಾಕುಲಾ ತರ ಅಲ್ಲಿ ಬೇಕಿತ್ತಂತೆ. ಸೊ ಅದಕ್ಕೆ ಈ ತರ ಬೇಕಲ್ಲ ಜಿಜಿ ಅವ್ರೆ ಅಂದಾಗ ನಂದು ಎಲ್ಲಿದೆ, ಇಲ್ವಲ್ಲ ಆ ತರದ್ದು. ಓಕೆ ಓಕೆ ಅದಕ್ಕೆ ಎಕ್ಸ್ಟ್ರಾ ನಾನು ಡೆಂಟಲ್ ಡಾಕ್ಟರ್ ಹತ್ರ ಹೋಗಿ ಸೊ ಅದನ್ನ ನನ್ನ ಸೈಜ್ ಎಲ್ಲ ಕೊಟ್ಟು ಓಕೆ ಎಕ್ಸ್ಟ್ರಾ ಸೈಜ್ ಮಾಡಿಸ್ಕೊಂಡು ಅದು ಇಡೀ ಸಿನಿಮಾದೆಲ್ಲ ಹಾಕೊಂಡ್ ಮಾತಾಡಿದ್ವಿ. ಓಹೋ, ನಾನೆಲ್ಲೋ ನಿಮ್ ವೈಫ್ ಏನೋ ಹೆಚ್ಚು ಕಮ್ಮಿ ಮಾಡ್ಬಿಟ್ಟಿರ್ಬೇಕು ಅಂತ ಅನ್ಕೊಂಡು. ಹೌದೌದು, ಆಗುತ್ತೆ ಅವಾಗ ಆಗುತ್ತೆ. ಬಟ್ ಅದು ತೋರ್ಸ್ಕೊಳಂಗಿಲ್ವ, ಅಲ್ಲಿ ಹೇಳಕ್ಕಿಲ್ವಲ್ಲ. ಸೂಪರ್, ಥ್ಯಾಂಕ್ ಯು ಜಿಜಿ. ಜೈ ರಕ್ಕಿ, ಜೈ ರಕ್ಕಿ ಸಿನಿಮಾ. ಥ್ಯಾಂಕ್ ಯು ಸೋ ಮಚ್ ಜಿಜಿ. ರಕ್ಕಿ ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಇವಾಗ ಆರಾಮಾಗಿ ಟೇಕ್ ಮುಗಿಸ್ಕೊಳ್ಳಿ, ಏನು ಟೆನ್ಷನ್ ಇಲ್ಲ. ಹೇಗನ್ಸ್ತು ಜಿಜಿದು ಪ್ರ್ಯಾಂಕ್? ಫಸ್ಟ್ ಸ್ಟಾರ್ಟಿಂಗ್ ಒಂದ್ ಸ್ವಲ್ಪ ನಂಗೆ ಬೇಜಾರಾಗ್ತಾ ಇತ್ತು. ಅವ್ರ ಪಾಪ ತುಂಬಾ ಸ್ಯಾಡ್ ಆಗ್ತಾ ಇದ್ರು. ನಂಗೆ ಒಂದ್ ಸ್ವಲ್ಪ ಸುನಿಲ್ ಒಂದ್ ಸ್ವಲ್ಪ ಸಾಕು ಬಿಡಿ ಪಾಪ, ಅವರು ತುಂಬಾ ಬೇಜಾರ್ ಮಾಡ್ಕೊಂತ ಇದಾರೆ ಅಂತ ಅನ್ಕೊಂಡೆ. ಬಟ್ ಆಮೇಲೆ ಫುಲ್ ಟ್ವಿಸ್ಟ್ ಆಗೋಯ್ತು. ಸೊ ಇದೇ ಖುಷಿನಲ್ಲಿ ಜುಲೈ 10ನೇ ತಾರೀಕು ನಮ್ಮ ರಕ್ಕಿ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಕೂಡ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಬಂದು ನೋಡಿ ರಕ್ಕಿ ಸಿನಿಮಾನ ಎಂಜಾಯ್ ಮಾಡಿ. RJ Sunil Prank Calls.